ಒಂದ್ ಕಡೆ ಹೃದಯದಿಂದ ನಂಬುವುದರ ಮೂಲಕ. ಯಾರೆಲ್ಲ ಹೃದಯದಿಂದ ಯೇಸು ಸ್ವಾಮಿ ನಂಬಿದ್ದೀರಿ? ರೈಟ್. ನಿಮಗೇನು ಉಂಟಾಯ್ತು? ನಂಬುದ್ರ ಮೂಲಕ ನೀತಿಯು ದೊರಕುತ್ತದೆ. ನೀತಿ ದೊರಕಿ ಬಿಡುತ್ತೆ ನಿಮಗೆ. ದೊರಕಬೇಕಾ? ದೊರಕಿದೆ. ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. ಏನಾಗ್ತದೆ? ರಕ್ಷಣೆ ಆಗ್ಬೇಕಾ? ಆಗಿದ್ಯಾ? ಆಗ ಹೃದಯದಲ್ಲಿ ನಂಬಿದ್ರಾ? ಬಾಯಲ್ಲಿ ಅರಿಕೆ ಮಾಡಿದ್ರಾ? ಆಗ ನಿಮಗೆ ನೀತಿಯೂ ಉಂಟಾಯ್ತು, ರಕ್ಷಣೆನೂ ಉಂಟಾಯ್ತು. ಕೈಗಳ ತರಿದವರಿಗೆ ಆತನ ರಕ್ತದ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ನಿನ್ನ ಹೃದಯದಲ್ಲಿ ಪ್ರೋಕ್ಷಿಸಿಕೊಂಡು ಹೆಬ್ರಿಯರ ಬರೆದ ಪತ್ರಿಕೆ ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು, ವಾಕ್ಯದಿಂದ ತೊಳೆದುಕೊಂಡು ಪರಿಪೂರ್ಣವಾದ ಎಷ್ಟಾದ? ಪರಿಪೂರ್ಣ ಸ್ವಲ್ಪ ಕೂಡ ಕಡಿಮೆ ಇಲ್ಲದೆ ಕಂಪ್ಲೀಟ್ ಆಗಿ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಹೆಂಗ್ ಬರೋಣ ನಾವು? ಪ್ರೈಸ್ ದಿ ಲಾರ್ಡ್. ಹೆಂಗ್ ಬರೋಣ ನಾವು? ಧೈರ್ಯದಿಂದ ದೇವರ ಸಮ್ಮುಖಕ್ಕೆ ಏನ್ ಮಾಡೋಣ? ನಾವು ಬರೋಣ, ಪ್ರಾರ್ಥನೆ ಮಾಡೋಣ, ಸ್ತೋತ್ರ ಮಾಡೋಣ, ಆರಾಧನೆ ಮಾಡೋಣ, ಧೈರ್ಯವಾಗಿ ಬರೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ಎಲ್ಲವೂ ಕೂಡ ಯಾರಿಂದ ಉಂಟಾದದ್ದು? ಯೇಸು ಕ್ರಿಸ್ತನ ಮೂಲಕವಾಗಿ ಇವೆಲ್ಲ ನಮಗೆ ಉಂಟಾದದ್ದು. ಈಗ ದೇವರು ನಮಗೆ ವೈರ್ಯ ಸಮಾಧಾನವಾಗಿದ್ದಾರಾ? ಇದಕ್ಕೆ ಯಾರಾದ್ರೂ ಕೆಲಸ ಮಾಡಿದ್ರು ಇಲ್ಲ ಯೇಸು ಸ್ವಾಮಿ ಮಾಡಿದ್ರಾ? ಇದು ಎಷ್ಟನ್ನ ನಂಬ್ತೀರಿ? ದೇವರ ಮಹಿಮೆನ ನಿಮ್ಮ ಜೀವಿತದಲ್ಲಿ ಕಾಣಕ್ ಹೋಗ್ತೀವಿ. ಪರಲೋಕ ತಂದೆ ದೇವರೇ ತನ್ನ ಕೃಪೆಯನ್ನ ತನ್ನ ಮಗನ ಮೂಲಕವಾಗಿ ನಮಗೆ ಪ್ರಕಟ ಮಾಡಿದಕ್ಕಾಗಿ ಸ್ತೋತ್ರ. ಇನ್ನು ವೈರಿಗಳಾಗಿದ್ದಾಗ, ದುಷ್ಟರಾಗಿದ್ದಾಗ, ಅನ್ಯರಾಗಿದ್ದಾಗ, ದುಷ್ಕರ್ಯಗಳನ್ನು ನಡೆಸತಕ್ಕಂಥವರಾಗಿದ್ದಾಗ್ಯೂ ಕರ್ತನೇ ಸ್ವಾಮಿ ದ್ವೇಷವುಳ್ಳವರಾಗಿದ್ದರೂ ಕೂಡ ತನ್ನ ಮಗನಾದ ಯೇಸುವಿನ ರಕ್ತದ ಮೂಲಕವಾಗಿ, ದೇಹದ ಮೂಲಕವಾಗಿ, ಆತನ ಮಾಡಿದ ಪುಣ್ಯದ ಮೂಲಕವಾಗಿ ಕರ್ತನೇ ನಮ್ಮನ್ನು ಕರ್ತನೇ ಸಂಧಾನ ಪಡಿಸಿಕೊಂಡು ಈ ಸಂಧಾನದ ಸೇವೆಯನ್ನ ಮಾಡೋದಕ್ಕಾಗಿ ನಮ್ಮನ್ನು ನೀನು ನಂಬಿದಕ್ಕಾಗಿ ಸ್ತೋತ್ರಯ್ಯ. ನಮ್ಮನ್ನ ನೀವು ಸಂಧಾನ ಪಡಿಸಿಕೊಂಡಿದ್ದ ಹಾಗೆ ಸಂಧಾನ ಹೊಂದದಿದ್ದವರಿಗೆ ನಾವು ಈ ಸಂದೇಶವನ್ನ ರವಾನಿಸುವುದಕ್ಕೆ ನನಗೆ ಜ್ಞಾನ, ವಿವೇಕ, ತಿಳುವಳಿಕೆ ನಮ್ಮೆಲ್ಲರಿಗೂ ಅನುಗ್ರಹಿಸುವಾತನೇ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತ ಅದ್ಭುತಗಳ ನಾಮದಲ್ಲಿ ನಿಮಗೆ ಕೃತಜ್ಞತಾ ಸಲ್ಲಿಸ್ತೇನೆ ತಂದೆಯಾದ ದೇವರೇ. ಆಮೆನ್.